ನಮಸ್ಕಾರ ವೀಕ್ಷಕರೇ, ಬರ ಪರಿಹಾರ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ವಾ? ಸೊ ಹಾಗಾದ್ರೆ ಈ ಒಂದು ಜಿಲ್ಲೆಗಳಿಗೆ ಈ ಒಂದು ಬರ ಪರಿಹಾರ ಹಣ 3,000 ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಸೊ ಅದ್ರ ಜೊತೆಗೇನೆ ಈ ಒಂದು PM ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾದ್ರೆ 6,000 ಅಮೌಂಟ್ ಯಾವ್ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದೆ, ಯಾವಾಗಿನಿಂದ ರಿಲೀಸ್ ಆಗ್ತಾ ಇದೆ, ಸೊ ಈ ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ರೈತರು ಮುಖ್ಯವಾಗಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಕಂಟಿನ್ಯೂಸ್ ಆಗಿ ಮಾಹಿತಿಯನ್ನ ತಿಳ್ಕೊಳ್ಳಿ. ಸೊ ಏನೇನಿದೆ, ಯಾವಾಗ ರಿಲೀಸ್ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದೆ, ಸೊ ಇದ್ರ ಒಳಗೆ ಏನೇನಿದೆ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮಗೆ ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಸಾರಿ ವಿಡಿಯೋ ನೋಡೋ ಅಗತ್ಯ ಬೀಳುವುದಿಲ್ಲ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ನಿಮಗೆ ಅರ್ಥ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಬರ ಪರಿಹಾರ ಹಣಕ್ಕೆ ಬಹಳ ದಿನ ಆಯ್ತು ವೇಟ್ ಮಾಡ್ತಾ ಇದ್ದೀರಾ. ಸೊ ಮೊದಲನೇದಿಂದ ಈಗಾಗಲೇ 1ನೇ ಕಂತು ಬಂತು, 2ನೇ ಕಂತು ಬಂತು. 1ನೇ ಕಂತಿನಲ್ಲಿ ಕೂಡ ಬಹಳಷ್ಟು ಜನ ಪೆಂಡಿಂಗ್ ಉಳಿದಿದ್ದಾರೆ. ಬಹಳಷ್ಟು ರೈತರಿಗೆ ಆಧಾರ್ ಸೀಡಿಂಗ್ ಆಗಿಲ್ಲ, NPCA ಆಗಿಲ್ಲ, ಅದು ಇದು ಅಂತ ಒಂದು ಬಹಳಷ್ಟು ಜನರಿಗೆ ಪ್ರಾಬ್ಲಮ್ ಉಂಟಾಗಿದೆ. ಅದೇನಿಲ್ಲ, ಬರೀ ಡಾಕ್ಯುಮೆಂಟ್ಸ್ ಗಳಲ್ಲೇ ಪ್ರಾಬ್ಲಮ್ ಉಂಟಾಗ್ತಾ ಇರೋದು. ಮತ್ತೆ ಇಲ್ಲಿ 2ನೇ ಕಂತಿನಲ್ಲಿನೂ ಕೂಡ ಆಗಿರೋದು ಅದೇನೆ, ಮತ್ತೇನಿಲ್ಲ. ಸೊ ಬರೀ ಡಾಕ್ಯುಮೆಂಟ್ಸ್ ಗಳಲ್ಲಿ ಪ್ರಾಬ್ಲಮ್ ಉಂಟಾಗ್ತಾ ಇರೋದಂತೆ. ಸೊ ಅದನ್ನ ಸರಿಪಡಿಸ್ಕೊಂಡ್ರೆ ಅಮೌಂಟ್ ಹಾಕ್ತೇವೆ ಅಂತ ಮಾಹಿತಿ ಅಷ್ಟೇ ಕೊಡ್ತಾ ಇದಾರೆ. ಅವರು ಏನೇನು ಸರಿಪಡಿಸ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರಿ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಏನೇನು ಪ್ರಾಬ್ಲಮ್ ಆಗಿದಾವೆ ಅದನ್ನ ಮೊದಲು ತಿದ್ದುಪಡಿ ಮಾಡಿಕೊಂಡು ನಂತರ ಈ ಒಂದು PM ಕಿಸಾನ್ ಆಗಿರಲಿ, ಬರ ಪರಿಹಾರ ಆಗಿರಲಿ ಬಂದೇ ಬರುತ್ತೆ. ಸೊ ಎರಡೂ ಕೂಡ ಬರ್ಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕಾಗತ್ತೆ. ಸೊ ಈಗ 3ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರೋರು ಕೂಡ ಬಹಳಷ್ಟು ಜನ ಇದ್ದಾರೆ, ಯಾಕಂದ್ರೆ 2 ಕಂತುಗಳು ಬಂದಿದ್ದಾವೆ ಅವರಿಗೆ. ಸೊ ಹಾಗಾದ್ರೆ ಆ ಒಂದು ಜಿಲ್ಲೆಗಳು ಯಾವ್ಯಾವು ಅದನ್ನ ಮೊದಲು ನಾವು ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆದವರಿಗೆ 3ನೇ ಕಂತಿನ ಹಣ, ಬರ ಪರಿಹಾರ ಹಣ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾದ್ರೆ ನಿಮ್ಗೆ ಇನ್ನೂ ಕೂಡ ಬಂದಿಲ್ವಾ? ಸೊ ನಿಮಗೆ ಇನ್ಮೇಲಿಂದ ಈ ಜಿಲ್ಲೆದವರಿಗೆ ಅಮೌಂಟ್ ಬರ್ತಾ ಇರತ್ತೆ, ಇವತ್ತೇ ಬರ್ತಾ ಇದೆ. ಸೊ ನಿಮಗೆ 3ನೇ ಕಂತಿನ ಹಣ ಜಮಾ ಆದ್ರೆ ಕಮೆಂಟ್ ಅಲ್ಲಿ ಬಂದಿದೆ ಅಂತ ಹೇಳಿ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಜಿಲ್ಲೆಯಲ್ಲಿರುವ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ, ಅವ್ರಿಗೂ ಕೂಡ ಗೊತ್ತಾಗಲಿ. ವೀಕ್ಷಕರೇ, ಈಗ PM ಕಿಸಾನ್ 17ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದ್ರೆ ಅವ್ರು ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಸೊ ಹಾಗಾದ್ರೆ ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ? ಸೊ ಈ ಒಂದು ಎಲೆಕ್ಷನ್ ಆದ ತಕ್ಷಣವೇ ರಿಲೀಸ್ ಮಾಡೋರು ಇದ್ರು, ಆದ್ರೆ ಆ ಒಂದು ಎಲೆಕ್ಷನ್ ರಿಸಲ್ಟ್ ಪೆಂಡಿಂಗ್ ಇರುವ ಕಾರಣ 17ನೇ ಕಂತು ಕೂಡ ಪೆಂಡಿಂಗ್ ಇದೆ. ಸೊ ಹಾಗಾದ್ರೆ ಈ ಒಂದು ಮೋದಿ ಅವರು ಬಂದ್ರೆ ಮಾತ್ರ ಕಂಟಿನ್ಯೂ ಆಗತ್ತಾ 17ನೇ ಕಂತಿನ ಹಣ ಆಗ್ಲಿ, 18ನೇ ಕಂತಾಗ್ಲಿ, PM ಕಿಸಾನ್ ಯೋಜನೆ ಏನ್ ಕಂಟಿನ್ಯೂಸ್ ಆಗತ್ತಾ ಅಂತ ಅನ್ಕೋಬಹುದು. ಇದು ಕಾಂಗ್ರೆಸ್ ಒಂದು ರಾಹುಲ್ ಗಾಂಧಿ ಅವರ ಮೇಲೆ ನಿಂತಿರುತ್ತೆ. ಅವ್ರು ಹೇಳ್ದಾಗೇನೆ ಇದು, ಅವ್ರೇನಾದ್ರೂ ಕಂಟಿನ್ಯೂ ಮಾಡ್ತವೆ ಅಂದ್ರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಅನ್ಬೋದು. ಸೊ ಅವ್ರೇನಾದ್ರೂ ಆಡಳಿತಕ್ಕೆ ಒಂದು PM ಆದರೆ ಈಗ ಮೋಸ್ಟ್ಲಿ ಮೋದಿ ಸರ್ ಅವರೇ ಆಗ್ಬೋದು. ಯಾಕಪ್ಪ ಅಂದರೆ ಲೀಡ್ ಕೂಡ ಅವರೇ ಇದ್ದಾರೆ. ಇನ್ನೇನು ಸ್ವಲ್ಪ ಅವು ಪಾರ್ಟಿಗಳನ್ನು ಸೇರಿಸ್ಕೊಂಡು ಆ ಒಂದು ಲೀಡನ್ನು ಮಾಡ್ಕೋಬಹುದು. ಸೊ ಆರಾಮಾಗಿ ಒಂದು ಆಡಳಿತವನ್ನು ಮಾಡ್ತಾ ಹೋಗ್ಬೋದು, ಅವರೇ ಬರ್ಬೋದು ಅಂತ ಅನ್ಸುತ್ತೆ. ಸೊ ಮಾಧ್ಯಮದಲ್ಲಿ ಕೂಡ ಅದೇ ಚರ್ಚೆ ನಡೀತಾ ಇದೆ. ಸೊ ಬಂದರೆ ಕಂಟಿನ್ಯೂ ಮಾಡ್ತೇವೆ ಅಂತ ಅವರು ಕೂಡ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಒಂದು ಸ್ಟೋರಿ ಹಾಕಿದ್ರು, ಪೋಸ್ಟ್ ಕೂಡ ಮಾಡಿದ್ರು. ಸೊ ಬಂದರೆ ಅವರೇ ಈ ಒಂದು PM ಕಿಸಾನ್ ಅಂತೂ ಕಂಟಿನ್ಯೂಸ್ ಆಗಿರುತ್ತೆ. ಅದ್ರ ಜೊತೆಗೇನೆ ಲೇಬರ್ ಕಾರ್ಡ್, ಮುಖ್ಯವಾಗಿ ಲೇಬರ್ ಕಾರ್ಡ್ ತಂದಿದೆ ಅವರು. ಲೇಬರ್ ಕಾರ್ಡ್ದಿಂದ ಬಹಳಷ್ಟು ಜನರಿಗೆ ಹೆಲ್ಪ್ ಆಗಿದೆ, ಆಗತ್ತೇನೂ ಕೂಡ. ಅದರಲ್ಲಿನೇ ಒಂದು ಸ್ಕೀಮ್ಗಳಿದಾವೆ. ಲೇಬರ್ ಕಾರ್ಡ್ ಒಂದು ಹೆಸರಾದರೆ ಅದ್ರ ಒಳಗೇನೆ ಒಂದು ಬಹಳಷ್ಟು ಸ್ಕೀಮ್ಸ್ಗಳಿದಾವೆ. ಸಪ್ರೇಟಾಗಿ ನೋಡ್ತಾ ಹೋದ್ರೆ ನೀವು ಒಂದು ಈಗ ಅಪಘಾತದಲ್ಲಿ ಆಗಿರಲಿ, ಮದುವೆದಾಗಿರಲಿ, ಅದೇ ರೀತಿಯಾಗಿ ಮತ್ತೆ ಹೆರಿಗೆ ಸಂದರ್ಭದಲ್ಲಿ ಆಗಿರಲಿ, ಮತ್ತೆ ಯಾವುದೇ ರೀತಿಯಾದಂತಹ ನಿಮ್ಗೆ ಪ್ರಾಬ್ಲಮ್ ಲೇಬರ್ ಕಾರ್ಡ್ ಯಾರ್ಯಾರಿಗಿರುತ್ತೆ, ಮಕ್ಕಳ ಕಿಟ್ ಕೊಡೋದಾಗಿರಲಿ, ಸ್ಕಾಲರ್ಶಿಪ್ ಅಂತೂ ತುಂಬಾನೇ ಬರ್ತಾ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ಲೇಬರ್ ಕಾರ್ಡ್ದಿಂದ ಮೊದಲಿಗೆ ಅಮೌಂಟ್ ಬಹಳಷ್ಟು ಬರ್ತಾ ಇತ್ತು ಇಲ್ಲಿ BJP ಸರ್ಕಾರ ಇದ್ದಾಗ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಮೌಂಟು. ಯಾಕಂದ್ರೆ ಬೇರೆ ಸ್ಕೀಮ್ಸ್ಗಳಿಗೆ ಅಮೌಂಟ್ ಕೊಡ್ತಾ ಇದ್ದಾರೆ, ಇಲ್ಲಿ ಕಡಿಮೆ ಮಾಡಿಬಿಟ್ಟು. ಸೊ ಓಕೆನಾ. ಸೊ ಈ ಒಂದು PM ಕಿಸಾನ್ ಏನಿದೆ ಅಲ್ಲ, ಮೋದಿ ಸರ್ ಅವರು ಕಂಟಿನ್ಯೂಸ್ ಆದರೆ ಕಂಟಿನ್ಯೂಸ್ ಆಗೇ ಆಗತ್ತೆ. ಏನಾದರೂ ಅಕಸ್ಮಾತ್ ಆಗಿ ರಾಹುಲ್ ಗಾಂಧಿ ಸರ್ ಅವರು ಬಂದರೆ ಸೊ ಇದನ್ನು ಅವ್ರು ಕಂಟಿನ್ಯೂ ಮಾಡ್ತೇನೆ ಅಂದ್ರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ ವೀಕ್ಷಕರೇ. ಸೊ ಈ ರೀತಿ ಮಾಹಿತಿ ಬರ ಪರಿಹಾರ ಹಾಗೂ PM ಕಿಸಾನ್ ಯೋಜನೆ ಬಗ್ಗೆ ಇತ್ತು. ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು. ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.